ಮಾದಿಗರ ಧೂಳಯ್ಯ. ಪರಮೇಶ್ವರ ಕಣ್ಣು ಮುಂದೆ ಬಂದಿದ್ರು ಕೂಡ ಅವರ ಕಡೆ ಗಮನವನ್ನ ಆರಿಸದೆ ತಮ್ಮ ಕಾಯಕದ ಕಡೆ ಗಮನವನ್ನ ಕೊಟ್ಟವರು ಕಾಯಕ ಯೋಗಿ ಮಾದರ ಧೂಳಯ್ಯ. ಚರ್ಮವನ್ನ ಹದ ಮಾಡಿ ಪಾದರಕ್ಷೆಯನ್ನ ಒಲೆಯುವ ಕಾಯಕವನ್ನ ಮಾಡ್ತಾ ಇದ್ರು. ಬಸವ ಕಲ್ಯಾಣದಲ್ಲಿ ಕಾಯಕ ನಿಷ್ಠೆಗೆ ಹೆಸರಾದವರು. ಬ್ರಾಹ್ಮಣನೊಬ್ಬನ ಕುಷ್ಠ ರೋಗವನ್ನ ನಿವಾರಿಸಿದ ಪ್ರಸಂಗ ಇವರ ಚರಿತ್ರೆಯಲ್ಲಿ ಬರುತ್ತದೆ. ಸಮಾಜ ಇವರಿಗೆ ಕೆಳವರ್ಗದವರು ಎಂದು ಜ್ಞಾನವನ್ನ ನಿರಾಕರಿಸಿದಾಗ ಅವರೇ ಸ್ವಯಂ ಜ್ಞಾನಿಯಾದ ದೊಡ್ಡ ಸಾಧಕ. ಅವರಲ್ಲಿದ್ದ ತಾತ್ವಿಕ ಚಿಂತನೆ ಅವರನ್ನ ಮಹಾಜ್ಞಾನಿಯನ್ನಾಗಿ ಮಾಡಿದೆ. ಇವರ ನೂರಾರು ವಚನಗಳು ಲಭ್ಯವಾಗಿವೆ. ಕಾಮದೂತ ಧೂಳೇಶ್ವರ ಎಂಬ ಅಂಕಿತದಲ್ಲಿ ವಚನಗಳು ರಚನೆಯಾಗಿದೆ. ಶಿವನನ್ನೇ ಒಲಿಸಿಕೊಂಡ ಇವರು ಜ್ಞಾನ ಮೋಕ್ಷಗಳ ಸ್ವರೂಪ, ಕಾಯಕದ ಮಹತ್ವ ಹಾಗೂ ಭಕ್ತಿಯ ಸ್ವರೂಪಗಳನ್ನ ತನ್ನ ವಚನಗಳಲ್ಲಿ ನಿರೂಪಿಸಿದ್ದಾರೆ. ಭಗವಂತನಿಗೆ ಧೂಳಯ್ಯ ಬೇಕೇ ವಿನಃ ಧೂಳಯ್ಯನಿಗೆ ಭಗವಂತ ಬೇಕಾಗಿರ್ಲಿಲ್ಲ. ಯಾಕೆ ಅಂದ್ರೆ ಅವರು ತಮ್ಮ ಕಾಯಕದಲ್ಲಿಯೇ ಭಗವಂತನನ್ನ ಕಾಣ್ತಾ ಇದ್ರು. ಆದಷ್ಟು ವಿಡಿಯೋನ ಶೇರ್ ಮಾಡ್ತಾ ಇದೇ ತರ ಅಪ್ಡೇಟ್ಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ.